ಹಾಯ್ ಗಾಯ್ಸ್, ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ಬಟ್ಟೆ ಒಗೆಯೋ ಮಿಷಿನ್ ಇಲ್ಲ ನೋಡಿ, ಇದರಲ್ಲೇ ನನ್ನ ಕಾಲಲ್ಲೇ ಒಗಿತಾ ಇರೋದು ಬಟ್ಟೆ ಒಗೆಯೋ ಮಿಷಿನ್ನು. ಯಾಕಂದರೆ ಬಟ್ಟೆ ವಾಷಿಂಗ್ ಮಿಷಿನ್ ಬಂದು ಕೆಟ್ಟೋಗ್ಬಿಟ್ಟೈತೆ. 15,000 ಕೇಳ್ತಾವ್ರೆ. ಅದಕ್ಕೋಸ್ಕರ ನೋಡಿ ನನಗಿದೆ ಬಟ್ಟೆ ಇದೇ ಥರ ಒಣಗಿತಾ ಇದ್ದಿದ್ದು ಮುಂಚೆ. ನೋಡಿ, ಇದೆ ಬಟ್ಟೆ ಒಗೆಯೋ ಮಿಷಿನ್ ನಂದು ಕಾಲೇ. ನನಗೆ ಯಾರೂ ಸಪೋರ್ಟ್ ಇಲ್ಲ, ಬಟ್ಟೆ ಒಗ್ಕೊಡೋರಿಲ್ಲ. ಅದಕ್ಕೋಸ್ಕರ ವೀಕ್ಷಕರೇ ನೋಡಿ, ಈ ಥರ ನಾನು ಹಾಕ್ಕೊಂಡು ಹಿಂಗೆ ನೋಡಿ ನಮ್ಮ ಪರಿಸ್ಥಿತಿ ಹಿಂಗಿದೆ. ಯಾರು ಅನಾಥವಾದ ಅಂತ ಹೇಳ್ತಾನಲ್ಲ, ಅನಾಥ ಮಗುವಾದೆ, ಅಪ್ಪನು ಅಮ್ಮನು ಯಾರು ಇಲ್ಲದೆ ನಾನು ಹೇಗೆ ಇರಲಿ, ಶಿಕಾರಿ ದೊರೆಯಾದೆ, ನನಗೂ ಯಾರಿಗೂ ಸಂಬಂಧವಿಲ್ಲ, ನಕ್ಕರೆ ನಗಲಿ ಅತ್ತರೆ ಅಳಲಿ, ನಾನು ಯಾವುದಕ್ಕೂ ಭಯವೆಲ್ಲ ಬೀಳೋದಿಲ್ಲ. ಅಮ್ಮನು ಕೇಳಿಕೊಂಡ್ರೆ ನಾನನ್ನು ಆಗಲ್ಲ. ಅಪ್ಪನು ಅಮ್ಮನು ಊರಲ್ಲಿದ್ದಾರೆ, ನಾನು ಒಬ್ಬನೇ ಏನು ಮಾಡಲಿ, ಬಟ್ಟೆ ಒಗಿಲಿ, ಕೆಲ್ಸಕ್ಕೆ ಹೋಗಲ್ಲ, ಬಿಕಾರಿಯಾದೆ. ನನಗೆ 10 ವರ್ಷದ ಕಾಲ ನಾನೇ ಒಕ್ಕಂತಾ ಇದ್ದೀನಿ ಸ್ನೇಹಿತರೆ. 10 ವರ್ಷದ ಕಾಲ, 11 ವರ್ಷದ ಕಾಲ ನಾನೇ ಒಕ್ಕಂತಾ ಇದ್ದೀನಿ ಬಟ್ಟೆ. ಯಾರು ಒಕ್ಕೊಟ್ಟಿಲ್ಲ, ನನಗೆ ಯಾರೂ ಇಲ್ಲ, ನನಗೆ ನಾನೇ ಒಬ್ಬನೇ ಇದ್ದೀನಿ. ಯಾರನ್ನ ಕಮೆಂಟ್ ಮಾಡಿ ಏನು ಹೇಳ್ತೀರಾ ಹೇಳಿ ವೀಕ್ಷಕರೇ. ನೋಡಿ, ಇದೇ ವಾಷಿಂಗ್ ಮಿಷಿನು. ಜಗ್ಗಣ ಕಂಡು ಕೂಗಿತಾ ಇರೋದು ಇದೇ ಥರ ವಾಷಿಂಗ್ ಮಿಷಿನ್ ನಂದು. ನೋಡಿ, ಹಿಂಗೆ ಹಾಕೋದು, ಒಸಗ್ತಾ ಇದ್ರೆ ಕ್ಲೀನಾಗಿ ಹೋಗುತ್ತೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇನ್ನೊಂದು ದುಬ್ಬೆ ಹಾಕ್ಕೊಂಡಿದ್ದೀನಿ. ಈಗ ಈ ಥರ ಹಾಕ್ಕೊಂಡು ತುಳಿತಾ ಇದ್ರೆ ಅಚ್ಚುಕಟ್ಟಾಗಿ ಕೊಳೆ ಹೋಗುತ್ತೆ. ನೋಡಿ, ಇದೇ ನನ್ನ ವಾಷಿಂಗ್ ಮಿಷಿನ್ನು. ದೇವರಾಣೆಗೂ ನೋಡಿ ಇದೇ ಥರ ಒಗಿರಿ ನೀವು. ನೋಡಿ, ಹಿಂಗೆ ಹೊಡಿತಾ ಇರಬೇಕು, ಚಕ್ಕ ಕೈಯಲ್ಲಿ ಕುಟ್ಟೋಕ್ಕಿಂತ ಕಾಲಲ್ಲಿ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ. ಕೈ ನೋವು ಬರುತ್ತೆ ಅಂತ ಸುಮ್ಮನೆ ಹಾಕ್ತೀರಾ? ಎಷ್ಟನ ಆಗಲಿ ನನ್ನ ಬಟ್ಟೆ ಎಲ್ಲ ಇದ್ರಾಗೆ ನೋಡಿ ಹಿಂಗೆ ಒಕ್ಕಳೋದು. ಕಾಲಲ್ಲಿ ಒಗಿತಾ ಇರ್ತೀನಿ, ಕಾಲಲ್ಲಿ ಒಗೆದು ಇನ್ನೊಂದು ಸರಿ ಬ್ರಷಲ್ಲಿ ಹಿಂಗೆ ಅಂದ್ಬಿಟ್ಟು ಹಾಕ್ಬಿಟ್ರೆ ಬೇಗನೆ ಆಗುತ್ತೆ ವೀಕ್ಷಕರೇ. ತುಂಬಾ ನನಗೆ ಯಾರೂ ಸಪೋರ್ಟ್ ಇಲ್ಲ, ಯಾರು ನನಗೆ ಬಟ್ಟೆ ಒಕ್ಕೊಡೋರಿಲ್ಲ. ನನಗೆ ನಾನೇ ಇದ್ದೀನಿ, ನನಗೆ ನಾನೇ ಜಯವಾಗಿದ್ದೀನಿ, ನಾನೇ ಗೆಲ್ಲಬೇಕು. ಯಾರೇ ಆಗಿರಲಿ ಸೋಲ್ದಲೇ ಬಟ್ಟೆ ಒಕ್ಕಂತಾ ಇದ್ದೀನಿ. 11 ವರ್ಷದ ಕಾಲ ನಾನೇ ಒಕ್ಕಂತಾ ಇದ್ದೀನಿ. ನನಗೆ ಯಾರು ಹೆಂಡತಿ ಇಲ್ಲ, ನನಗೆ ನಾನೇ ಒಬ್ಬನೇ ಇರೋದು. ನೋಡಿ, ಈ ಥರ ಒಕ್ಕಂತೀನಿ. ನನಗೆ ನಾನೇ ಒಕ್ಕಬೇಕು. ಹೆಂಡತಿ ಇಲ್ಲ, 2-3 ಮಕ್ಕಳಿದ್ದಾರೆ, ಅವ್ರನ್ನ ಕಾಪಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ವೀಕ್ಷಕರೇ. 11 ವರ್ಷದ ಕಾಲ ನಾನೇ ಒಕ್ಕೊಂಡಿದ್ದೀನಿ. ಊಟ ಗೀಟ ಎಲ್ಲ ನಾನೇ ಇಟ್ಕೊಂಡು ಉಣ್ತೀನಿ. ಯಾರು ಹಂಗೂ ಆಜ್ಞೆ ಇಲ್ಲದೆ ಉಣ್ತಾ ಇದ್ದೀನಿ. ಒಂದಿನಕ್ಕೆ ಊಟ ಇಕ್ಕೊಟ್ಟಿಲ್ಲ, ಒಂದಿನಕ್ಕೆ ಅನ್ನ ಇಕ್ಕೊಟ್ಟಿಲ್ಲ. ಒಂದು ಗಂಡನಂದು ಭಾವನೆಯಿಂದ ಈ ಥರ ಬದುಕ್ತಾ ಇದ್ದೀನಿ ವೀಕ್ಷಕರೇ. ಹೆಂಡ್ತಿ ಇದ್ರೂ ನನಗೆ ಸಂಬಂಧ ಇಲ್ಲ. ನನಗೆ ನಾನೇ ಒಕ್ಕೊಂಡು
ಈ ಥರ ವಾಷಿಂಗ್ ಮಿಷಿನ್ ತಯಾರು ಮಾಡ್ಕೊಂಡಿದ್ದೀನಿ ಕಾಲಲ್ಲಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೈ ಮುಗಿದು ಹೇಳ್ತಾ ಇದ್ದೀನಿ, ಮದುವೆ ಆಗಬೇಕಾದ್ರೆ ನೋಡಿ 10 ಜನನ ತಿಳ್ಕೊಳ್ಳಿ, ಮದುವೆ ಆಗಿ. ನಮ್ಮಂಥ ಆಗೋದು ಬೇಡ, ನಮ್ಮ ಥರ ಆಗೋದು ಬೇಡ, ನನ್ನ ಥರ ಆಗೋದು ಬೇಡ. ಕಟ್ಕೊಂಡು ಅನುಭವಿಸಿ 11 ವರ್ಷದ ಕಾಲ ನೋಡಿ ಈ ಥರ ಸಮಯ ಬಿದ್ದು ಒಕ್ಕೊಂಡು ನಾನೇ ಕೆಲ್ಸಕ್ಕೆ ಹೋಗಬೇಕು, ಹೋಗಿ ದುಡಿತಾ ಇದ್ದೀನಿ. ಆದ್ರೂ ಆ ದೇವ್ರು ಭಗವಂತ ಒಂದಿನ ಸುಖ ಕೊಟ್ಟೇ ಕೊಡ್ತಾನೆ. ಒಂದಲ್ಲ ಒಂದಿನ ಆಳಲ್ಲಿ ನಿಕ್ಕೊಂಡು ಒಗಸ್ಕೊಳೋ ಅಂಥ ಶಕ್ತಿ ಬರುತ್ತೆ, ಭಗವಂತ ಕೊಡ್ತಾನೆ. ಆಗಿರೋ ತಪ್ಪಿಗೆ ಯಾವುದೇ ಕ್ಷಮೆ ಇಲ್ಲ, ನಾನು ಕ್ಷಮೆ ಕೋರಲ್ಲ. ಅದಕ್ಕೋಸ್ಕರ ನೋಡಿ ಎಷ್ಟು ಬಟ್ಟೆ ಇದ್ದರೂ ಹಿಂಗೆ ಒಕ್ಕಂತೀನಿ. ನನಗೆ ಯಾರು ಇಲ್ಲದಂತೆ ನಾನು ಬದುಕ್ತಾ ಇದ್ದೀನಿ. ವೀಕ್ಷಕರೇ, ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಏನು ಕಮೆಂಟ್ ಮಾಡ್ತೀರೋ ಮಾಡಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಾಳೆ ಬರ್ತೀನಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.